ಹೊರಗೆ ಬಂದವರು ಕೆಲವರು ಹೇಳಿದ್ರು, ಗಿಲ್ಲಿಯ ಮಾತು ಓವರ್ ಆಗುತ್ತೆ, ಅದು ತುಂಬಾ ಇರಿಟೇಷನ್ ಆಗುತ್ತೆ. ನಿಮ್ಗೆ ಟೆಲಿಕಾಸ್ಟ್ ಆಗೋದು 1 ಅವರ್, ಅದರಲ್ಲಿ ನಿಮ್ಗೆ ತಮಾಷೆ ಅನ್ನಿಸ್ಬೋದು, ಅದರ ಒಳಗೆ ಮನೆ ಒಳಗಿರುವವರಿಗೆ ತುಂಬಾ ಇರಿಟೇಷನ್ ಆಗುತ್ತೆ ಅಂತ. ನಿಮ್ಗೆ ಏನ್ ಅನ್ಸುತ್ತೆ? ಬ್ಯಾಕ್ ಟು ಬ್ಯಾಕ್ ಹಂಗೆ ಮಾತಾಡಿದಾಗ ಅದು ಅನ್ಸುತ್ತೆ. ನಾನು ಗಿಲ್ಲಿಗೆ ಅದನ್ನೇ ಹೇಳಿದ್ದೇನೆ. ನೀವು ನಿನ್ನೆ ಎಪಿಸೋಡ್ ನೋಡಿದ್ರೆ ನಾನು ಗಿಲ್ಲಿಗೆ ಅದನ್ನೇ ಹೇಳಿದೆ. ನಿನ್ ತಮಾಷೆ ಎಲ್ಲರಿಗೂ ಇಷ್ಟ ಆಗ್ಬೇಕು, ಆದ್ರೆ ಹೋಗ್ತಾ ಹೋಗ್ತಾ ಜನಕ್ಕೆ ಅದು ಇರಿಟೇಟ್ ಆಗಬಾರ್ದು, ಆ ರೀತಿ ಜಾಗ್ರತೆ ಮಾಡ್ಕೊ ಅಂತಲೇ ಗಿಲ್ಲಿಗೆ ಹೇಳ್ಬಿಟ್ಟು ನಾನು ಮನೆಯಿಂದ ಹೊರಗಡೆ ಬಂದಿದ್ದು. ಸೊ ಗಿಲ್ಲಿ ಅಂತಂದಾಗ ಅವನ ತಮಾಷೆಗಳು ನಿಮ್ಗೆ ಇಷ್ಟ ಆಗ್ತಿಲ್ಲ ಅಂದಾಗ ನೀವು ಸ್ಟಾಪ್ ಮಾಡಬೇಕು. ಆಮೇಲೆ ನಾವು ಬಂದು ಇರಿಟೇಟ್ ಆಗುತ್ತೆ ಅಂತ ಹೇಳಿದ್ರ ಬದಲು ಸ್ಟಾಪ್ ಮಾಡಿ. ಇಲ್ಲ ಗಿಲ್ಲಿ ನಂಗೆ ಇದು ಇಷ್ಟ ಇಲ್ಲ, ಇದು ನೀನು ಈಗ ಗಿಲ್ಲಿ ಸುಮಾರು ನನ್ನ ಪರ್ಸ್ನಲ್ ವಿಷಯದ ಬಗ್ಗೆನೂ ಕಮೆಂಟ್ ಮಾಡಿದ್ದ. ಇಮಿಡಿಯೇಟ್ ಆಗಿ ಹೇಳಿದೆ, ಇಲ್ಲ ಗಿಲ್ಲಿ ಸ್ಟಾಪ್ ಮಾಡು, ಇದು ಒಳ್ಳೇದಲ್ಲ, ನಂಗೆ ಇಷ್ಟ ಆಗಲ್ಲ ಅಂತ. ಸೊ ಸ್ಟಾಪ್ ಮಾಡೋದನ್ನ ನಾವು ಕಲ್ತಾಗ ಅವನು ಸ್ಟಾಪ್ ಮಾಡ್ತಾನೆ. ಸೊ ನೀವು ಅದಕ್ಕೆ ಸ್ಟಾಪ್ ಮಾಡಂದಾಗ ಸ್ಟಾಪ್ ಮಾಡ್ತಾನೆ. ಅಲ್ಲ, ಸುಮಾರು ಸಲ ಸ್ಟಾಪ್ ಮಾಡಿಲ್ಲ, ಸುಮಾರು ವಿಷಯಗಳಲ್ಲಿ ಸ್ಟಾಪ್ ಮಾಡಿಲ್ಲ. ಅಂದ್ರೆ ಈಗ ಯಾವುದೋ ಬೇರೆ ಯಾರೋ ಹೇಳ್ಕೊಟ್ಟು ಮಾತಾಡ್ತಾರೆ, ಈಗ ರಜತೆ ಏನೋ ಹೇಳ್ಕೊಟ್ಟು ಇದು ಮಾಡ್ತಿದ್ದ ಸಂದರ್ಭದಲ್ಲಿ ಸ್ಟಾಪ್ ಮಾಡಿಲ್ಲ. ಬಟ್ ಅದನ್ನ ಆಚೆಗೆ ಕೆಲವು ಪರ್ಸ್ನಲ್ ವಿಷಯಕ್ಕೆ ಮಾತಾಡಿದಾಗ ನನಗೆ ಇಷ್ಟ ಆಗಲ್ಲ, ಸ್ಟಾಪ್ ಮಾಡೋದನ್ನ ಸ್ಟಾಪ್ ಮಾಡಿದ್ದಾನೆ. ಸೊ ಮನೆಯವರು ಇಷ್ಟ ಆಗ್ತಿಲ್ಲ, ಇರಿಟೇಟ್ ಆಗ್ತಿದೆ ಅಂದ್ರೆ ಅವ್ರು ಸ್ಟಾಪ್ ಮಾಡಬೇಕು. ನನ್ನ ವಿಷಯಕ್ಕೆ ಬರಬೇಡ. ಈಗ ರಘು ಸರ್ ಹೆಂಗೆ ದೂರ ಹೋಗ್ತಾ ಇದ್ದಾರೆ, ಸೊ ರಘು ಸರ್ ಹೆಂಗೆ ಸ್ಟಾಪ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಅದು ಅವ್ರಿಗೆ ಪಾಸಿಟಿವ್ ಆಗ್ತಿದೆ ನೆಗೆಟಿವ್ ಆಗ್ತಿದೆ ಗೊತ್ತಿಲ್ಲ, ಅವ್ರಿಗೆ ಅದು ಇಷ್ಟ ಆಗ್ತಿಲ್ಲ ಅಂದ್ರೆ ಅವ್ರು ಸ್ಟಾಪ್ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಪ್ರಕಾರ ಯಾರು ಗೆಲ್ಬಹುದು? ಇಲ್ಲ, ನಾನು ಅದನ್ನ ಇನ್ನೂ ಗೇಜ್ ಮಾಡೋಕ್ಕಾಗಲ್ಲ. ಇನ್ನೊಂದು 2 ವಾರ ಹೋದ್ಮೇಲೆ ಬಹುಶಃ ಅದು ನಮ್ಗೆ ಕ್ಲಾರಿಟಿ ಸಿಗ್ಬೋದು ಅನ್ಸುತ್ತೆ. ಗಿಲ್ಲಿ, ರಕ್ಷಿತಾ, ರಘು ಇವ್ರು 3 ಜನರಲ್ಲಿ ಯಾರು? 3 ಜನರಲ್ಲಿ ಒಂದೊಂದು ಸಮಸ್ಯೆ ಇದೆ. ಏನು ಅಂತ ಕೇಳಿದ್ರೆ, ರಘು ಸರ್ ಸೂಪರ್ ಆಗಿ ಟಾಸ್ಕ್ ಆಡ್ತಾರೆ, ಸೂಪರ್ ಆಗಿ ಮನೆಯವ್ರ ಜೊತೆ ಹೊಂದ್ಕೊಳ್ತಾರೆ, ಮನೆ ಕೆಲಸ ಎಲ್ಲ ಮಾಡ್ತಾರೆ, ಎಲ್ಲನೂ ಸೂಪರ್. ಬಟ್ ಒಪಿನಿಯನ್ಗಳನ್ನ ಹೇಳುವಾಗ ತುಂಬಾ ಧೈರ್ಯವಾಗಿ ಓಪನ್ ಆಗಿ ಹೇಳ್ತಾ ಇಲ್ಲ. ಇನ್ನೊಬ್ರಿಗೆ ನಿಷ್ಠುರ ಆಗುತ್ತೇನೋ, ಯಾಕೆ ಇನ್ನೊಬ್ರಿಗೆ ಹರ್ಟ್ ಮಾಡ್ಬೇಕೇನೋ ಅನ್ನೋ ಥರ ಮಾತಾಡ್ತಾರೆ, ಅದು ಅವರಿಗೆ ಡ್ರಾಬ್ಯಾಕ್. ಗಿಲ್ಲಿ ಸೂಪರ್ ಎಂಟರ್ಟೈನ್ಮೆಂಟ್ ಮಾಡ್ತಾನೆ, ಒಳ್ಳೆ ರೀಸನ್ಸ್ ಕೊಡ್ತಾನೆ, ಎಲ್ಲನೂ ಕೊಡ್ತಾನೆ. ಸ್ಟಿಲ್ ಗಿಲ್ಲಿಗೆ ಟಾಸ್ಕ್ ಅನ್ನೋ ವಿಷಯದಲ್ಲಿ ಅವನು ಇನ್ನೂ ತನ್ನಂತ ಪ್ರೂವ್ ಮಾಡ್ಕೊಂಡಿಲ್ಲ. ರಕ್ಷಿತಾ ತನ್ನ ಎಲ್ಲ ರೀತಿಲೂ ಚೆನ್ನಾಗಿ ಎಲ್ಲರ ಜೊತೆ ಬೆರಿತಾಳೆ, ಒಳ್ಳೆ ಎನರ್ಜಿ ಇದೆ, ಸ್ಪಾರ್ಕ್ ಇದೆ, ಎಲ್ಲ ಇದೆ. ಸ್ಟಿಲ್ ರಕ್ಷಿತಾ ತನ್ನ ಒಪಿನಿಯನ್ಗಳಿಗೆ ಸ್ಟ್ಯಾಂಡ್ ಆಗ್ತಾ ಇಲ್ಲ, ಫ್ಲಕ್ಚುಯೇಟ್ ಆಗ್ತಾ ಇದ್ದಾಳೆ. ಪ್ರತಿ ವಾರಕ್ಕೂ ಒಬ್ಬೊಬ್ರು ದಿನಕ್ಕೂ ಅಭಿಪ್ರಾಯಗಳನ್ನ, ಇದು ಅವಳಿಗೆ ಡ್ರಾಬ್ಯಾಕ್. ಸೊ ಈ 3 ಜನರಿಗೆ 3 ಒಂದಲ್ಲ ಒಂದು ರೀತಿಯ ಡ್ರಾಬ್ಯಾಕ್ಸ್ ಇರೋದ್ರಿಂದ ಇವ್ರು 3 ಜನ ಈ ವೀಕಲ್ಲಿ ಅಥವಾ ಮುಂಬರೋ ದಿನಗಳಲ್ಲಿ ಆ ಡ್ರಾಬ್ಯಾಕ್ಸ್ನ ಕರೆಕ್ಷನ್ ಮಾಡ್ಕೊಂಡು ಹೋದ್ರೆ ವಿನ್ ಆಗೋ ಸಾಧ್ಯತೆ ಇದೆ. ಇದ್ರ ನಡುವಲ್ಲಿ ಇವ್ರು 3 ಜನ ಕರೆಕ್ಷನ್ನೇ ಮಾಡ್ಕೊಳ್ಳೋದೆ ಹಂಗೆ ಉಳ್ಕೊಂಡು ಇನ್ಯಾರೊಬ್ರು ಸೂಪರ್ ಆಗಿ ಆಡಿ ಅವ್ರ ಡ್ರಾಬ್ಯಾಕ್ಸ್ಗಳನ್ನ ಕರೆಕ್ಷನ್ ಮಾಡ್ಕೊಂಡು ಅವ್ರು ಗೆಲ್ಬೋದು, ಹೇಳಕ್ಕಾಗಲ್ಲ. ಸೊ ನಾವು ಅದನ್ನ ಗೇಜ್ ಮಾಡೋಕ್ಕಾಗಲ್ಲ.